ಹಾಯ್ ಹಲೋ ಗೈಸ್, ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿರೋ ಅನ್ಕೋಣ. ಓಕೆ ಗೈಸ್, ಇವತ್ತಿನ ಈ ಒಂದು ವಿಡಿಯೋ ಬಂದ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋ ಯಶ್ ಸರ್ ಡೈಲಾಗು ಪ್ಲಸ್ ಸುದೀಪ್ ಸರ್ ಇಮೇಜಸ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಈ ವಿಡಿಯೋನ ರೆಡಿ ಮಾಡ್ಕೊಂಡಿದ್ದೀನಿ. ಓಕೆ, ಈ ವಿಡಿಯೋ ಒಂದು ಆ್ಯಟಿಟ್ಯೂಡ್ ಖಡಕ್ ಆಗಿರೋ ಒಂದು ಮಾಸ್ ಆ್ಯಟಿಟ್ಯೂಡ್ ವಿಡಿಯೋ ಆಗಿರುತ್ತೆ. ಓಕೆ, ಇದೇ ರೀತಿ ನೀವು ಕೂಡ ನಿಮ್ಮ ವಿಡಿಯೋನ ಅಂದರೆ ನಿಮ್ಮ ಫೋಟೋಸ್ನ ಎಲ್ಲ ನಿಮ್ಮ ಫ್ರೆಂಡ್ಸ್ ಫೋಟೋಸ್ನ ಹಾಕಿ ಕೂಡ ಎಡಿಟ್ ಮಾಡ್ಕೋಬೋದು. ಓಕೆ, ಎಡಿಟ್ ಮಾಡೋದು ಯಾವ ರೀತಿ ಅಂತ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ಕೊಳ್ಳಿ. ಓಕೆ, ಮೊದಲಿಗೆ ವಿಡಿಯೋ ಯಾವ ರೀತಿ ಬಂದಿತ್ತು ನೋಡ್ಬೇಕಾದ್ರೆ ವಿಡಿಯೋ ಪ್ರಿವ್ಯೂ ಅಂತ ನೋಡಲೇಬೇಕಾಗುತ್ತೆ. ಓಕೆ, ಮಗಿದ್ರೆ ಮತ್ತೆ ಥರ ಮೊದಲಿಗೆ ವಿಡಿಯೋ ಪ್ರಿವ್ಯೂ ನೋಡ್ಕೊಂಬರೋಣ ಬನ್ನಿ. ಭಯನ ನಮ್ಮನ್ನ ನೋಡ್ ಬೇಜಾನ್ ಜನ ಭಯ ಇಲ್ಲ. ಓಕೆ ಗೈಸ್, ಈ ವಿಡಿಯೋ ಪ್ರಿವ್ಯೂ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಓಕೆ, ಇನ್ನೊಂದು ಹೇಳಬೇಕಿತ್ತು. ಓಕೆ, ನಮ್ಮ ವೆಬ್ಸೈಟ್ ಇವಾಗ ರೆಡಿಯಾಗಿದೆ. ಓಕೆ, ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ, ಆಮೇಲೆ ಕಮೆಂಟ್ ಬಾಕ್ಸ್ನಲ್ಲಿ ಸಹ ಲಿಂಕ್ ಇರುತ್ತೆ. ಹೋಗಿ ಅಂದರೆ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡ್ಕೊಳ್ಳಿ. ಆಮೇಲೆ ಇದೇ ರೀತಿ ಮುಂದುವರಿದ್ರೆ ಇದೇ ರೀತಿ ಬೇಕಂದರೆ ಇದೇ ರೀತಿ ಇರಲಿ, ಇಲ್ಲ ಅಂದರೆ ಚೇಂಜ್ ಮಾಡೋಣ ನಿಮಗೆ ಬೇಕಾದಂಗೆ. ಓಕೆ, ಇದಿಷ್ಟು ಹೇಳಬೇಕಿತ್ತು, ಹೇಳಾಯಿತು. ಓಕೆ, ಇವಾಗ ವಿಡಿಯೋ ರೆಡಿ ಮಾಡೋಕ್ಕೆ ಅಂತ ಬಂದರೆ ವಿಡಿಯೋ ರೆಡಿ ಮಾಡೋಕ್ಕೆ ಲೈಟ್ ಮೋಷನ್ ಅಂತ ಆ್ಯಪ್ ಬೇಕಾಗುತ್ತೆ. ಓಕೆ, ಲೈಟ್ ಮೋಷನ್ನು ನಿಮ್ಮ ಹತ್ರ ಏನೆಲ್ಲ ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಸನ್ನು ನಾನು ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಲೈಟ್ ಮೋಷನ್ ಓಪನ್ ಮಾಡ್ಕೊಂಡ್ಬಿಟ್ಟು ಓಕೆ, ಇಲ್ಲಿ ಮೊದಲಿಗೆ ಪ್ರಾಜೆಕ್ಟ್ನಲ್ಲಿ ಬಂದುಬಿಟ್ಟು ಬೀಟ್ ಮಾರ್ಕ್ ಬೈ ಪ್ರೊವಿನೆಟ್ಸ್ ಆಮೇಲೆ ಸ್ಟೇಕ್ ಬೆಕ್ ಬೈ ಪ್ರೊವಿನೆಟ್ಸ್ ಅಂತ 2 ಪ್ರಿಸೆಟ್ ನಾನು ಕೊಟ್ಟಿರ್ತೀನಿ. 2 ಪ್ರಿಸೆಟ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿಂದ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕು. ಓಕೆ, ಪ್ರಿಸೆಟ್ ಇಂಪೋರ್ಟ್ ಆಗದೆ ಇರೋರು XMLನ ಸಹ ಕೊಟ್ಟಿರ್ತೀನಿ, XMLನ ಸಹ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಲೈಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೋಬೋದು. ಓಕೆ, ಇವಾಗ ಮೊದಲಿಗೆ ಬೀಟ್ ಮಾರ್ಕ್ ಪ್ರಿಸೆಟ್ನ ಓಪನ್ ಮಾಡ್ಕೊಂಡ್ಬಿಟ್ರೆ ಓಕೆ, ಓಪನ್ ಮಾಡ್ಕೊಂಡಿದ ತಕ್ಷಣ ಓಕೆ ಈ ರೀತಿ ಇಂಟರ್ಫೇಸ್ ಕಾಣುತ್ತೆ. ಓಕೆ, ಇಲ್ಲಿ ಸ್ಟಾರ್ಟಿಂಗ್ ಒಂದು ಸಾಲಿಡ್ ಇಮೇಜ್ ಇದೆ, ಆಮೇಲೆ ಸಾಂಗು ಇದೊಂದು ಸ್ಟಾರ್ಟಿಂಗ್ ತಮ್ನೆಲ್ಲು, ಆಮೇಲೆ ಟೆಕ್ಸ್ಟ್ ಲೇಯರ್ ಅಂದರೆ ಡೈಲಾಗ್ ಟೆಕ್ಸ್ಟ್ ಲೇಯರ್ ಇದೆಲ್ಲ. ಓಕೆ, ಅದಕ್ಕೆ ಬರೀ ಎಫೆಕ್ಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಓಕೆ, ಇಂದು ಅಂದರೆ ಸಾಲಿಡ್ ಲೇಯರ್ಗೆ ಆಲ್ರೆಡಿ ಎಫೆಕ್ಟು ಆ್ಯಡ್ ಆಗಿದ್ದಾವೆ. ಇಲ್ಲಿ ನೋಡ್ತಾರೆ ಆಲ್ರೆಡಿ ಎಫೆಕ್ಟ್ ಆ್ಯಡ್ ಆಗಿದ್ದಾವೆ. ಓಕೆ, ಇವಾಗ ಇಲ್ಲಿ 7.25 ಸೆಕೆಂಡ್ಗೆ ಟೈಮ್ ಲೈನ್ ನಿಲ್ಲಿಸ್ಕೊಂಡ್ಬಿಟ್ಟು ಓಕೆ, ಒಂದು 4ರಿಂದ 5 ಇಮೇಜಸ್ನ ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ. ಓಕೆ, ಇಮೇಜಸ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಅಷ್ಟು ಇಮೇಜ್ಗೆ ಎಫೆಕ್ಟ್ ಆ್ಯಡ್ ಮಾಡಿ ತೋರಿಸ್ತೇನೆ ನಾನು. ಮುಂದೆ ಇಮೇಜ್ಗಳಿಗೆ ನೀವೇ ಎಫೆಕ್ಟ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇಷ್ಟು ಒಂದು 5ರಿಂದ 6 ಇಮೇಜಸ್ನಲ್ಲಿ ನಾನು ಯಾವ ರೀತಿ ಎಫೆಕ್ಟ್ನ ಆ್ಯಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಓಕೆ, ಇವಾಗ ಅಂದರೆ ನಾನು ಇಲ್ಲಿ ಸುದೀಪ್ ಸರ್ ಇಮೇಜಸ್ನ ಹಾಕ್ಕೊಂಡಿದ್ದೀನಿ. ಓಕೆ, ನೀವು ಸುದೀಪ್ ಸರ್ ಇಮೇಜಸ್ನ ಹಾಕೋತಿದ್ರೆ ಹಾಕೋಬೋದಿಲ್ಲ ಅಂದರೆ ನಿಮ್ಮದು ಅಥವಾ ನಿಮ್ಮ ಫ್ರೆಂಡ್ಸ್ದು ಯಾರ್ದೋ ಇಮೇಜಸ್ನ ನೀವು ಹಾಕೊಂಡ್ಬಿಟ್ಟು ಕೂಡ ಈ ವಿಡಿಯೋನ ಎಡಿಟ್ ಮಾಡ್ಕೋಬೋದು. ಓಕೆ, ಇವಾಗ ಇಷ್ಟು ಇಮೇಜ್ ಸಾಕು. ಇಷ್ಟು ಇಮೇಜ್ ಆದಮೇಲೆ ಇವಾಗ ಹಿಂದೆ ಬಂದುಬಿಟ್ಟು ಸ್ಟೇಕ್ ಬ್ಯಾಕ್ ಪ್ರಿಸೆಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಓಕೆ, ಇಲ್ಲಿ ಟೆಕ್ಸ್ಟ್ ಲೇಯರ್ ಏನು ಕಾಣ್ತೀನಿ ನೋಡಿ, ಟೆಕ್ಸ್ಟ್ ಲೇಯರ್ನ ಕಾಪಿ ಲೇಯರ್ ಅಂತ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ನಲ್ಲಿ ಕೂಡ ಕೆಲವು ಟ್ರಾನ್ಸಾಕ್ಷನ್ನ ಯೂಸ್ ಮಾಡಿರ್ತೀನಿ. ಸೊ ಆ ಎಲ್ಲ ಟ್ರಾನ್ಸಾಕ್ಷನ್ನು ಇದಕ್ಕೆ ಆ್ಯಡ್ ಆಗಬೇಕಂದ್ರೆ ಕಾಪಿ ಲೇಯರ್ ಮಾಡ್ಕೋಬೇಕು, ಕಾಪಿ ಎಫೆಕ್ಟ್ ಅಲ್ಲ. ಓಕೆ, ಇಲ್ಲಿ ಬಂದುಬಿಟ್ಟು ಈ ರೀತಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪೇಸ್ಟ್ ಸ್ಟೈಲ್ ಅಂತ ಕೊಟ್ಬಿಡಿ. ಓಕೆ, ಪೇಸ್ಟ್ ಸ್ಟೈಲ್ ಅಂತ ಕೊಟ್ಟಾದ್ಮೇಲೆ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ನಲ್ಲಿ ಪ್ಲಸ್ ಈ ಎಫೆಕ್ಟು ಎರಡೂ ಸಹ ಆ್ಯಡ್ ಆಗಿರುತ್ತೆ. ಓಕೆ, ಇದೇ ರೀತಿ ಎಲ್ಲಕ್ಕೂ ನೀವು ಪೇಸ್ಟ್ ಸ್ಟೈಲ್ ಅಂತ ಕೊಟ್ಕೊಳ್ತಾ ಬನ್ನಿ. ಓಕೆ, ಇದೇ ರೀತಿ ಪೇಸ್ಟ್ ಸ್ಟೈಲ್ ಅಂತ ಕೊಟ್ಕೊಳ್ತಾ ಬಂದಾದಮೇಲೆ ಓಕೆ, ಇವಾಗ ಇಷ್ಟು ಸಾಕು, ಮುಂದೆ ಅದು ನೀವೇ ಕೊಟ್ಕೊಳ್ಳಿ. ಓಕೆ, ಇವಾಗ ಮತ್ತೆ ಹಿಂದೆ ಬಂದುಬಿಟ್ಟು ಸ್ಟೇಕ್ ಬ್ಯಾಕ್ ಪ್ರಿಸೆಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಓಕೆ, ಇಲ್ಲಿ ಫಸ್ಟ್ ಎಫೆಕ್ಟ್ ಇರುತ್ತೆ. ಫಸ್ಟ್ ಎಫೆಕ್ಟ್ನ ಬರೀ ಕಾಪಿ ಎಫೆಕ್ಟ್ಸ್, ಕಾಪಿ ಲೇಯರ್ ಅಂತಲ್ಲ, ಬರೀ ಕಾಪಿ ಎಫೆಕ್ಟ್ಸು. ಓಕೆ, ಇದು ಕಾಪಿ ಎಫೆಕ್ಟ್ಸ್ ಅಲ್ಲ, ಸೆಕೆಂಡ್ ಎಫೆಕ್ಟ್ ಕಾಪಿ ಎಫೆಕ್ಟ್ಸು. ಓಕೆ, ಇವಾಗ ಇದನ್ನು ಕಾಪಿ ಲೇಯರ್ ಅಂತ ಮಾಡ್ಕೊಳ್ಳಿ. ಓಕೆ, ಕಾಪಿ ಲೇಯರ್ ಅಂತ ಮಾಡ್ಕೊಂಡ್ಬಿಟ್ಟು ಇವಾಗ ಹಿಂದೆ ಬಂದುಬಿಟ್ಟು ಬೀಟೆಕ್ ಪ್ರಿಸೆಟ್ನಲ್ಲಿ ಬಂದುಬಿಟ್ಟು ಓಕೆ, ಇಲ್ಲಿ ಬೀಟೆಕ್ ಪ್ರಿಸೆಟ್ನಲ್ಲಿ ಬಂದುಬಿಟ್ಟು ಕಾಪಿ ಲೇಯರ್ ಯಾಕಂದರೆ ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ನಲ್ಲಿ ಫೋಟೋ ಸ್ಲೈಡ್ ಆಗುತ್ತೆ ನೋಡಿ, ಆ ರೀತಿ ಅದು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ನಲ್ಲಿ ಮಾಡಿರೋದು, ಅದಕ್ಕೋಸ್ಕರ ಕಾಪಿ ಲೇಯರ್ ಅಂತ ಮಾಡ್ಕೋಬೇಕಾಗುತ್ತೆ. ಓಕೆ, ಇಲ್ಲಿ ಬಂದಾದಮೇಲೆ ಇದನ್ನು ಕೂಡ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇಸ್ಟ್ ಸ್ಟೈಲ್ ಇದ್ದಲ್ಲಿ ಪ್ಲೇಸ್ ಸ್ಟೈಲ್ ಮುಂದೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಕಲರ್ನ ರಿಮೂವ್ ಮಾಡ್ಕೊಂಡ್ಬಿಟ್ಟು ಪೇಸ್ಟ್ ಅಂತ ಕೊಟ್ಕೊಳ್ಳಿ. ಪೇಸ್ಟ್ ಅಂತ ಕೊಟ್ಕೊಂಡಾದ್ಮೇಲೆ ಮತ್ತೆ ಫಿಲ್ ಸ್ಕ್ರೀನ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನೊಮ್ಮೆ ಕರೆಕ್ಟಾಗಿ, ಅಂದರೆ ಆ್ಯಡ್ ಆಗುತ್ತೆ. ಓಕೆ, ಮತ್ತೆ 2ನೇದು ಬಿಟ್ಟು ಮತ್ತೆ 3ನೇ ಫೋಟೋಗೆ ಇದೇ ರೀತಿ ವಿಡಿಯೋ ಎಂಡ್ವರೆಗೂ ಮಾಡ್ಕೋಬೇಕಾಗುತ್ತೆ. ಒಂದು ಫೋಟೋ ಬಿಟ್ಟು ಇನ್ನೊಂದು ಫೋಟೋಗೆ ಫಸ್ಟ್ ಎಫೆಕ್ಟು, ಆಮೇಲೆ ಬಿಟ್ಟಿರೋ ಇನ್ನೊಂದು ಫೋಟೋಗೆ ಅದು 2ನೇ ಎಫೆಕ್ಟು. ಓಕೆ, ಇವಾಗ ಇಷ್ಟಾದಮೇಲೆ ಮತ್ತೆ ಹಿಂದೆ ಬಂದುಬಿಟ್ಟು ಸ್ಟೇಕ್ ಬ್ಯಾಕ್ ಪ್ರಿಸೆಟ್ನಲ್ಲಿ ಬಂದುಬಿಟ್ಟು ಓಕೆ, ಇದು ಬರೀ ಕಾಪಿ ಎಫೆಕ್ಟ್ಸ್, ಇದೇನು ಕಾಪಿ ಲೇಯರ್ ಅಂತಲ್ಲ, ಬರೀ ಕಾಪಿ ಎಫೆಕ್ಟ್ಸ್ ಇದು. ಓಕೆ, ಇದನ್ನು ಉಳಿದಿರೋ ಯಾವ್ಯಾವ ಇಮೇಜಸ್ ಉಳಿದಿರುತ್ತೆ ನೋಡಿ ಮಿಡಲಲ್ಲಿ, ಆ ಎಲ್ಲ ಇಮೇಜ್ಗಳಿಗೂ ಇದನ್ನು ಎಫೆಕ್ಟ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೀವು. ಈ ಎಫೆಕ್ಟ್ನ ಅಂದರೆ 2ನೇ ಎಫೆಕ್ಟ್ನ
ಆ್ಯಡ್ ಮಾಡ್ಕೊಂಡ್ಬಿಟ್ಟಾದ್ಮೇಲೆ ಇವಾಗ ನೀವು ಪ್ರಿವ್ಯೂ ನೋಡಿರ್ತೀರ, 2 ರೀತಿ ಪ್ರಿವ್ಯೂ ಅಂತೂ ಇರುತ್ತೆ. ಸೊ ಅದಕ್ಕೆ ಮುಂಚೆ ಇಲ್ಲಿ ಸಾಲಿಡ್ ಲೇಯರ್ ಇದೆ ನೋಡಿ, ಸಾಲಿಡ್ ಲೇಯರ್ನ ಅಂದರೆ ನಾವು ಇವಾಗ ರೀಪ್ಲೇಸ್ ಮಾಡಬೇಕಾಗಿತ್ತು. ಓಕೆ, ಕಲರ್ ಆ್ಯಂಡ್ ಫಿಲ್ ಆಪ್ಷನಲ್ಲಿ ಬಂದುಬಿಟ್ಟು ಸ್ಟಾರ್ ಐಕಮಲ್ಲಿ ಬಂದುಬಿಟ್ಟು ಓಕೆ, ಇವಾಗ ನಿಮ್ಗೆ ಯಾವುದೋ ಒಂದು ಇಮೇಜಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಾನು ಈ ಇಮೇಜ್ನ ಆ್ಯಡ್ ಮಾಡ್ಕೊಳ್ತೀನಿ. ಓಕೆ, ಈ ಇಮೇಜ್ನ ಆ್ಯಡ್ ಮಾಡ್ಕೊಂಬಿಟ್ರೆ ಕರೆಕ್ಟಾಗಿ ಅಡ್ಜಸ್ಟ್ ಆಯ್ತು ನೋಡಿ ನಂದು. ಓಕೆ, ಇದೇ ರೀತಿ ನೀವು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇವಾಗ ಕಲರ್ ಗ್ರೇಡಿಂಗ್ ಹೋದರೆ ಓಕೆ, ಆ 5 ಲೇಯರ್ಗಳನ್ನ ಸಹ ನಾನು ಕೊಟ್ಟಿರ್ತೀನಿ. ಈ ರೀತಿ 5 ಲೇಯರ್ಸ್ ಇರುತ್ತೆ. ಓಕೆ, ಇಲ್ಲಿ ಮುಂದೆ ಕೂಡ 2 ಲೇಯರ್ ಇನ್ನೂ ಇರುತ್ತೆ. ಓಕೆ, 5 ಲೇಯರ್ನು ಕಾಪಿ ಲೇಯರ್ ಅಂತ ಮಾಡ್ಕೊಂಡ್ಬಿಟ್ಟು ಓಕೆ, ಇವಾಗ ಬಿಟೆಕ್ ಪ್ರಿಸೆಟ್ನಲ್ಲಿ ಬಂದುಬಿಟ್ಟು ಓಕೆ, ಸ್ಟಾರ್ಟಿಂಗ್ನೇ ಪೇಸ್ಟ್ 5 ಲೇಯರ್ಸ್ ಅಂತ ಕೊಟ್ಬಿಟ್ರೆ ಓಕೆ, 3 ಲೇಯರು ಡೈಲಾಗ್ಗೆ ಅಡ್ಜಸ್ಟ್ ಆಗಿ ಆಮೇಲೆ 5 ಲೇಯರು ನಮ್ಮ ಫೋಟೋಗಳಿಗೆ ಅಡ್ಜಸ್ಟ್ ಆಗುತ್ತೆ ಈ ರೀತಿ ಕರೆಕ್ಟಾಗಿ. ಓಕೆ, ಇವಾಗ ವಿಡಿಯೋ ಎಂಡ್ವರೆಗೂ ಕರೆಕ್ಟಾಗಿ ಫೋಟೋ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ನ ಆ್ಯಡ್ ಮಾಡ್ಕೊಂಡ್ರೆ ವಿಡಿಯೋ ಅಂತೂ ರೆಡಿ ಆಗುತ್ತೆ. ಓಕೆ, ಇವಾಗ ನಮ್ಮದು ವಿಡಿಯೋ ರೆಡಿ ಆಯಿತು. ಓಕೆ, ಇವಾಗ ಇಲ್ಲಿ ಆರೋ ಕಾಣ್ತೀನಿ ನೋಡಿ, ಮೇಲೆ ಆರೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ವಿಡಿಯೋ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋಕ್ಕೆ. ಓಕೆ, ನಿಮ್ಮ ಮೊಬೈಲ್ನಾದ್ರು 1080p ಸಪೋರ್ಟ್ ಮಾಡಿದ್ರೆ 1080p ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ 720p ಕೂಡ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ನಾನು ಕೂಡ 720p ಮಾಡ್ಕೊಳ್ತೀನಿ. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಓಕೆ, ನೀವು ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡೋದು ಮಾತ್ರ ಮರಿಬೇಡಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಓಕೆ, ನಿಮ್ಮ ಫ್ರೆಂಡ್ಸ್ಗೆ ಸಹ ಶೇರ್ ಮಾಡ್ಕೊಳ್ಳಿ. ಓಕೆ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ವೆಬ್ಸೈಟ್ಗೆ ಭೇಟಿ ಮಾಡೋದು ಮಾತ್ರ ಮಿಸ್ ಮಾಡ್ಕೋಬೇಡಿ. ಓಕೆ, ನಾನು ನಿಮಗೆ ಮುಂದಿನ ಸಿಗ್ತೀನಿ.